ಕೂತ್ಕೋ. ಪಾಪ ನೀವೇನೇ ಹೇಳಿ ಪಾಪ ಐಸ್ ಕ್ರೀಮ್ಗಿಂತ ನೆಗಡಿನೇ ವಾಸಿ. ಐಸ್ ಕ್ರೀಮ್ ತಿನ್ನುವಾಗ ಚೆನ್ನಾಗಿತ್ತಾ? ಹಾಗೇನೆ ಜಾಸ್ತಿ ಐಸ್ ಕ್ರೀಮ್ ತಿಂದರೆ ನಿಮ್ಮಲ್ಲಿ ಸ್ಟೀಮ್ ತೊಗೋಬೇಕಾಗತ್ತೆ. ಐಸ್ ಕ್ರೀಮ್ ಬೇಡ ಅಂದರೆ ಸ್ಟೀಮ್ ಇರಲ್ಲ. ಪಾಪ ನನಗೆ ಐಸ್ ಕ್ರೀಮೇ ಬೇಡಪ್ಪ. ಹೌದಾ? ನಾನು ಆ ಕಡೆ ತಿರ್ಕೊಂಡು ನೋಡಲ್ಲ ಬಿಡಿ. ಹ್ಞೂ ಪಾಪ ನನಗೂ ಐಸ್ ಕ್ರೀಮ್ ಬೇಡ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಯ್ ಅಣ್ಣ. ಹಾಯ್ ಪುಟ್ಟ. ಹಾಯ್ ಮಕ್ಕಳ. ಹಾಯ್ ಅತ್ತೆ. ಅಯ್ಯೋ ಏನ್ರೋ ಇಷ್ಟು ಸುಸ್ತಾಗ್ಬಿಟ್ಟಿದ್ದೀರಾ? ಅಷ್ಟೊಂದು ನೆಗಡಿ ಆಗಿದೆಯಾ? ಅಲ್ಲ ಅತ್ತೆ, ಪಪ್ಪನೂ ಅಮ್ಮನೂ ಸ್ಟೀಮ್ ಅಂತ ಕೊಟ್ರು, ಅದನ್ನ ತಗೊಂಡು ಫುಲ್ಲು ಸುಸ್ತಾಗೋಯ್ತು. ಜೊತೆಗೆ ಭಯ ಬೇರೆ ಆಯ್ತು. ಅಯ್ಯೋ ಪಾಪ, ಯಾಕಣ್ಣ ಮಕ್ಕಳಿಗೆ ಅಷ್ಟೊಂದು ಭಯ ಪಡಿಸಿದ್ದೀರಾ? ಸರಿ, ನೀವೇನು ಭಯ ಪಡಬೇಡಿ. ಅತ್ತೆ ನಾನು ಬಂದಿದ್ದೀನಲ್ವಾ, ನಾನು ಇನ್ಮೇಲೆ ಎಲ್ಲ ನೋಡ್ಕೋತೀನಿ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಅತ್ತೆ. ಅತ್ತೆ, ಬೆಳಗಿನ ಏನು ಆಟ ಆಡ್ತಿಲ್ಲ, ತುಂಬಾ ಬೋರ್ ಹೊಡಿತಿದೆ. ಏನಾದ್ರೂ ಕತೆ ಹೇಳ್ತೀರಾ ಅತ್ತೆ? ನಾನು ನಿಮ್ಗೆ ಒಂದು ಪುಟ್ಟ ಹಕ್ಕಿ ಕತೆ ಹೇಳಲಾ? ಓಕೆ. ಒಂದೂರಲ್ಲಿ ನಿಮ್ ತರನೇ ಕ್ಯೂಟ್ ಆಗಿರೋ ಒಂದು ಪುಟಾಣಿ ಹಕ್ಕಿ ಇತ್ತಂತೆ. ಅದಂತೂ ಒಂದ್ ಕಡೆ ಸುಮ್ಮನೆ ಕೂರ್ತಿರಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಓಡಾಡ್ತಾನೆ ಇರ್ತಿತ್ತು. ಒಂದಿನ ಏನಾಯ್ತಂತೆ, ಜೋರು ಗಾಳಿ, ಫುಲ್ಲು ಗುಡುಗು, ಡಮ್ 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 ಅಂತ, ಫುಲ್ಲು ಝಿಂಗ್ ಅಂತ ಮಳೆ ಬರೋದಕ್ಕೆ ಶುರು ಆಯ್ತಂತೆ. ಆಗ ಎಲ್ಲ ಹಕ್ಕಿಗಳು ಹಾರ್ಕೊಂಡು ಒಂದು ದೊಡ್ಡ ಮರದ ಒಳಗಡೆ ಹೋಗಿ ಕೂತ್ಕೊಂಡ್ವಂತೆ. ಮತ್ತೆ ಪುಟಾಣಿ ಅಕ್ಕಿ? ಆ ಪುಟಾಣಿ ಹಕ್ಕಿಗೆ ಆ ಜೋರ್ ಮಳೆಯಿಂದ ತುಂಬಾ ಭಯ ಆಗಿ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡಿತ್ತು. ಆಮೇಲೆ ಯೋಚನೆ ಮಾಡ್ತಂತೆ, ನಾನು ಹೀಗೆ ಕೂತಿದ್ರೆ ಆಗಲ್ಲ, ನಾನು ಹಾರೋದಕ್ಕೆ ಟ್ರೈ ಮಾಡ್ಬೇಕು ಅಂತ. ಆಮೇಲೆ ಅದು ಹೋಪ್ಸ್ ಕಳ್ಕೊಳ್ದೆ ಮತ್ತೆ ಹಾರೋದಕ್ಕೆ ಟ್ರೈ ಮಾಡ್ತು. ಒಂದ್ಸಲಿ ಹಾರ್ತು ಬೀಳ್ತು, ಎರಡನೇ ಸಲಿ ಹಾರ್ತು ಬೀಳ್ತು. ಹೀಗೆ ಹಾರೋದಕ್ಕೆ ಪ್ರಯತ್ನ ಮಾಡಿ ಮಾಡಿ ಬೀಳ್ತಾನೆ ಇತ್ತು, ಆದ್ರೆ ಟ್ರೈ ಮಾಡೋದು ಮಾತ್ರ ಬಿಡ್ಲಿಲ್ಲ. ಆಗ ಅದು ಎಲ್ಲ ಹಕ್ಕಿಗಳಿಗಿಂತ ತುಂಬಾ ಎತ್ತರಕ್ಕೆ ಹಾರ್ತು. ಗಾಳಿ ಮಳೆ ಏನಕ್ಕೂ ಹೆದರಲಿಲ್ಲ, ಯಾವ್ದಕ್ಕೂ ಜಗ್ಲಿಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ ಏನ್ ಹೇಳಿ? ಏನು? ಎಷ್ಟೇ ಕಷ್ಟ ಬಂದ್ರು ಏನೇ ಆದ್ರೂ ನಾವ್ ಯಾವ್ದಕ್ಕೂ ಹೆದರಬಾರ್ದು, ಮುಂದೆ ಹೋಗ್ತಿರ್ಬೇಕು, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಗುಡ್ ಗರ್ಲ್, ಗುಡ್ ಬಾಯ್. ಮಗು ಹುಟ್ಟಕ್ಕೆ ಮುಂಚೆನೆ ಮಹಿ ಅಮ್ಮ ಆಗಿದ್ದಾಳೆ ಅಂತ ಅನಿಸ್ತಿಲ್ಲ? ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಮನ್ಸಲ್ಲಿ ಪ್ರೀತಿ ಇದ್ರೆ ಅಷ್ಟೇ ಸಾಕು. ಕೆಲವ್ರಿಗೆ ತಾಯ್ತನ ಬರೋದಕ್ಕೆ ಮಗುನೇ ಆಗಬೇಕಾಗಿಲ್ಲ, ತಾಯಿ ಮನಸ್ಸಿದ್ರೆ ಸಾಕು. ಕರೆಕ್ಟಾಗಿ ಹೇಳಿದ್ರೆ ಹೇಳಿ ಅಂದ್ರೆ. ಲೋ ಜೀವ, ಅಲ್ಲಿ ಮಕ್ಳಿಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣದಿಂದ ನನಗೆ ಜ್ವರ ಬಂದಂಗೆ ಆಗ್ತಾ ಇದೆ ಕಣೋ. ನೀನು ನೋಡಿದ್ರೆ ಆರಾಮಾಗಿ ಲ್ಯಾಪ್ಟಾಪ್ ನೋಡ್ಕೊಂಡು ಕೂತಿದ್ಯಾ. ಅಮ್ಮ ಈಗೇನು ಮಕ್ಕಳು ಹುಷಾರಾಗೋವರೆಗೂ ನಂಗೆ ಕೆಲಸ ಮಾಡಬಾರ್ದು ಅಂತಾನೆ? ಬೆಳಗ್ಗೆಯಿಂದ ಅದನ್ನೇ ಯೋಚನೆ ಮಾಡ್ತಿದ್ಯಲ್ಲಮ್ಮ. ಸಣ್ಣ ವಿಷಯ ಯಾಕೆ ದೊಡ್ಡ ಮಾಡ್ತಿದ್ಯಾ? ಸಣ್ಣದೆ ಆಮೇಲೆ ದೊಡ್ಡದಾಗೋದು. ಮಕ್ಕಳು ಬೇರೆ, ಅದಕ್ಕೆ ಭಯ ಆಗ್ತಾ ಇದೆ. ಏನಕ್ಕೂ ಭೂಮಿಗೆ ಇನ್ನೊಂದ್ಸಲಿ ಫೋನ್ ಮಾಡಿಬಿಡ್ತೀನಿ. ಆ ಫೋನ್ ಕೊಡು. ಹಾಮ ಹೇಳು. ಭೂಮಿ, ಮಕ್ಳು ಹೇಗೆ ಇದ್ದಾರೆ ಇವಾಗ? ನೆಗಡಿ ಅಷ್ಟು ಬೇಗ ಎಲ್ಲಮ್ಮ ಬಿಟ್ಟು ಹೋಗುತ್ತೆ, ಬಟ್ ಮೊದಲಿಗಿಂತ ಈಗ ಸ್ವಲ್ಪ ಬೆಟರ್. ಕಷಾಯ ಕೊಟ್ಯಾ? ಅವಾಗ ಬಿಸಿನೀರು ಕೊಡ್ತಾ ಇದೆಯಾ ತಾನೆ? ಹಾಮ ಕೊಡ್ತಿದ್ದೀನಿ. ಅಕ್ಕ, ಮಕ್ಕಳಿಗೆ ಸ್ಟೀಮ್ ಕೊಡಕ್ಕ, ಬೇಗ ರಿಲೀಫ್ ಆಗತ್ತೆ. ಕೇಳಿಸ್ತಾ? ಡಾಕ್ಟರ್ ಸಾಹೇಬ್ರೆ, ನೀವು ಹೇಳಿದಾಗೆ ಮಾಡ್ತೀನಿ ಬಿಡಿ. ಸರಿ ಭೂಮಿ, ಹುಷಾರ್ ಮಗಳೇ. ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಹಾಂ, ಬಾಯ್. ನೋಡಿ ಅತ್ತೆ, ನಿಮಗ್ ಟೆನ್ಷನ್ ಆಗ್ಬೇಡ ಅಂತ ಹೇಳಿ ಅವನೇ ಎಷ್ಟು ಟೆನ್ಷನ್ ಆಗ್ತಿದ್ದಾನೆ ಅಂತ. ಈಗ ಡಾಕ್ಟರ್ ಬೇರೆ ಆಗ್ಬಿಟ್ಟಿದ್ದಾನೆ. ಮೋಸ್ಟ್ಲಿ ನನ್ನ ಹೆರಿಗೆನೂ ಅವನೇ ಮಾಡಿಸ್ತಾನೋ ಏನೋ. ಹಲೋ, ಮಕ್ಕಳು ವಿಷಯ ಅಲ್ವಾ, ಸ್ವಲ್ಪ ಟೆನ್ಷನ್ ಆಗೇ ಆಗತ್ತೆ. ನೀವಾದರೆ ಹೆಣ್ಮಕ್ಳು ಹೇಳ್ಕೊಂಡ್ಬಿಡ್ತೀರಾ, ಆದರೆ ನಾವು ಗಂಡು ಮಕ್ಕಳು ಹೇಳ್ಕೊಳ್ಳೋದು ಅಷ್ಟೇ. ಅದಕ್ಕೆ ಯಾಕೆ ಟೀಸ್ ಮಾಡಬೇಕು? ಅದಕ್ಕೆ ಈಗ ನಾನು ಹೆಣ್ಮಗು ಆಗಿ ತುಂಬ ದುಃಖ ಆಗ್ತಾ ಇದೆ. ನಾನು ಹೋಗಿ ನನ್ನ ಮೊಮ್ಮಕ್ಕಳನ್ನ ನೋಡ್ಕೊಂಬಂದ್ಬಿಡ್ತೀನಿ. ಅಮ್ಮ,
ಹೊರಗಡೆ ತುಂಬ ಬಿಸಿಲಿದೆ, ಆಮೇಲೆ ನೀನು ಹುಷಾರು ತಪ್ಪಿಡ್ತೀಯ. ನನಗೆ ಸ್ವಲ್ಪ ಕೆಲಸ ಇದೆ, ಸಂಜೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಪ್ಪ ತಂದೆ ದಯವಿಟ್ಟು ಬೇಡ. ನೀನು ಸಂಜೆ ಅಂತ್ಯ, ಅದು ನಾಳೆಗೂ ಆಗೋದಿಲ್ಲ. ಆಮೇಲೆ ನನ್ನ ಪಾಡಿಗೆ ನಾನು ಹೋಗಿ ಬರ್ತೀನಿ. ಅತ್ತೆ ನಾನು ನಿಮ್ಮ ಜೊತೆ ಬರ್ತೀನಿ. ಚಿನ್ನ ನೀನು ಬೇಡ ಕಂದ, ಪ್ರೆಗ್ನೆಂಟ್ ಬೇರೆ ಇದೆಯಾ, ಮಕ್ಕಳು ಕೋಲ್ಡ್ ಆಗಿದೆ, ಆಮೇಲೆ ನಿನಗೂ ಬಂದ್ಬಿಟ್ರೆ ಕಷ್ಟ. ಅಂಥದ್ದು ಏನೂ ಆಗಲ್ಲ ಅತ್ತೆ, ನೀವಿದ್ದೀರಲ್ಲ ನೋಡ್ಕೊಳಕ್ಕೆ, ಪ್ಲೀಸ್. ಸರಿ, ನಾನು ಹೋಗಿ ಬ್ಯಾಗ್ ತೊಗೊಂಬಂದ್ಬಿಡ್ತೀನಿ. ದೊಡ್ಡ ಮನುಷ್ಯ ಕರ್ಕೊಂಡು ಹೋಗು. ಬನ್ನಿ ಬನ್ನಿ ಬನ್ನಿ, ಬೇಗ ಬಂದು ಸ್ಟೀಮ್ ತಗೊಳ್ಳಿ. ಮಮ್ಮಿ ಸ್ಟೀಮ್ ಅಂದ್ರೆ ಏನು ಮಮ್ಮಿ? ಸ್ಟೀಮ್ ಅಂದರೆ ಆವಿ ಕಣೋ. ಇದನ್ನ ಒಳಗಡೆ ತೊಗೊಂಡ್ರೆ ಒಳಗಡೆ ಇರೋ ನೆಗಡಿ ಹೊರಗಡೆ ಓಡೋಗ್ಬಿಡುತ್ತೆ. ಹಾಗಾದ್ರೆ ನಾನು ಫಸ್ಟ್ ಬರ್ತೀನಿ. ಬಾ 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 ಬಾ. ಮಿಂಚು ನಿಂಗೆ ಭಯ ಆಗಲ್ವಾ? ನೆಗಡಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ತಿದಾರಲ್ವಾ, ಅದಕ್ಕೆ. ಕರೆಕ್ಟು. ನೀನು ಬರು ಬಾವು. ಹಾಂ, ಎಲೆ ಬಾ ಬಾ ಬಾ, ತಲೆಡಿ. ಹಾಂ, ಚೆನ್ನಾಗಿ ಉಸಿರಾಡಿ. ಏನಾಯ್ತು? ಮಮ್ಮಿ ಹೊರಗಡೆ ತುಂಬಾ ಕದಿಲಿದೆ ಮಮ್ಮಿ. ಹ್ಞೂ ಅಮ್ಮ, ತುಂಬಾ ಬಿಸಿ ಇದೆ, ನನಗೆ ಭಯ ಆಗ್ತಿದೆ. ಏ, ಹಿಂಗೆ ಮಾಡಿದ್ರೆ ನೆಗಡಿ ಹೆಂಗೆ ಹೋಗುತ್ತೆ ನಿಮಗೆ? ಪಪ್ಪ ನನಗೆ ನೆಗಡಿ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಂತೂ ಇದ್ರೊಳಗೆ ಹೋಗಲ್ಲ ಅಪ್ಪ. ಹ್ಞೂ ಪಪ್ಪ, ನೆಗಡಿ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗಿದ್ ಬೇಡ. ಹಿಂಗೆ ಮಾಡಿದ್ರೆ ಹೆಂಗೋ? ಏನಾಗಲ್ಲ ಬನ್ನಿ, ನಾ ಇದೀವಲ್ಲ ಇಲ್ಲೇ, ಬಾ. ಭಯ ಆಗುತ್ತೆ ಪಪ್ಪ. ಹೌದು ಪಪ್ಪ, ಪ್ಲೀಸ್. ಸರಿ 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 ಸರಿ, ನೀವು ಭಯ ಪಡಬೇಡಿ. ಒಳಗಡೆ ಪಪ್ಪ ಇರ್ತಾರಲ್ಲ ನಿಮ್ಮ ಜೊತೆ, ಭಯ ಆಗಲ್ಲ. ಅಮ್ಮ ಹೌದು ಅಮ್ಮ, ನೀವು ಬನ್ನಿ ಅಮ್ಮ, ನನಗೆ ಭಯ ಇರಲ್ಲ. ಹೌದು ಮಮ್ಮಿ, ನೀವು ಬನ್ನಿ ಮಮ್ಮಿ, ನೀವು ಬನ್ನಿ ಮಮ್ಮಿ. ಬೆಳಕೆಲ್ಲ ಬನ್ನಿ ಮಮ್ಮಿ. ಇಲ್ಲೇ ಇದು ಬೇರೆ ಹೆದರ್ಕೋಬೇಡ, ಜೋರಾಗಿ ಉಸಿರು ತಗೊಳ್ಳಿಬ್ರು. ಹಾಂ, ನೋಡು. ಏಯ್, ಬಾಯಿಂದಲ್ಲ ಕಣೋ, ಮುಗಿದ ಉಸಿರಾಡು. ಸರಿ, ಒಂದು ಗೇಮು, ಯಾರು ಡೀಪಾಗಿ ಇನ್ಹೇಲ್ ಮಾಡ್ತೀರಾ ಅಂತ. ಸರಿನಾ? 1 2 3. ಏನಂತ